ಎಸ್, ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ನೋಡೋಣ. ಮಾಡ್ಕೊಳ್ಳೋದಕ್ಕೆ ಇವತ್ತೇ ಕೊನೆಯ ದಿನ 24ನೇ ತಾರೀಕು ಅನ್ನುವಂತಹ ಒಂದು ತೀರ್ಮಾನ ಈ ಹಿಂದೆ ಕೇಂದ್ರ ಸರ್ಕಾರದಿಂದ ಹೊರಬಿದ್ದಿತ್ತು. ಆದರೆ ಇದೀಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಈ ದಿನಗಳನ್ನ ಮತ್ತಷ್ಟು ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸಾಯಂಕಾಲ ಅಧಿಕೃತ ಘೋಷಣೆ ಆಗುವ ಸಾಧ್ಯತೆ ಇದೆ ಅಂತ. ಅಂದ್ರೆ ಬ್ಯಾಂಕ್ಗಳಿಗೆ ಹೋಗಿ, ಖಾತೆದಾರರು ಅಲ್ಲದವರು ಬ್ಯಾಂಕ್ಗಳಿಗೆ ಹೋಗಿ 4,000 ರೂಪಾಯಿ ಹಣವನ್ನ ವಿನಿಮಯ ಮಾಡ್ಕೊಂಡು ಬರ್ತಾ ಇದ್ರು. ಅದಾದ ನಂತರ ಅದನ್ನ 2,000 ರೂಪಾಯಿಗಳಿಗೆ ಇಳಿಸಲಾಗಿತ್ತು. ಆದರೆ ಇವತ್ತು ಅದಕ್ಕೆಲ್ಲ ಕೊನೆ ದಿನ. ಅಂದರೆ ಮಧ್ಯರಾತ್ರಿ 12 ಗಂಟೆ ತನಕ ನೀವು ಆಸ್ಪತ್ರೆ ಆಗ್ಬೋದು, ಪೆಟ್ರೋಲ್ ಬಂಕ್ ಆಗಬಹುದು, ಎಲ್ಲೇ ಹಳೆ ನೋಟ್ಗಳನ್ನ ತಗೋತಾ ಇದ್ರು ಕೂಡ ಇವತ್ತು ಕೊನೆ ದಿನ. ನಾಳೆಯಿಂದ ನಿಮ್ಮ ಬಳಿ ಹಳೆ ನೋಟ್ಗಳಿದ್ರೆ ಅದನ್ನು ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಮಾಡಬೇಕಷ್ಟೇ ಹೊರತು ಎಕ್ಸ್ಚೇಂಜ್ ಮಾಡಿಕೊಡಲ್ಲ ಅಂತ ಹೇಳಲಾಗಿತ್ತು. ಆದರೆ ಇವತ್ತು ಸಾಯಂಕಾಲದ ವೇಳೆಗೆ ಘೋಷಣೆಯೊಂದು ಹೊರಬೀಳುವ ಸಾಧ್ಯತೆ ಇದೆ. ಈ ನಿಗದಿತ ದಿನಾಂಕವನ್ನು ಮತ್ತಷ್ಟು ಮುಂದೂಡುವ ಸಾಧ್ಯತೆ, ಅಂದರೆ 1 ವಾರ ಅಥವಾ 10 ದಿನಗಳ ಕಾಲ ಮುಂದೂಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಆತಂಕಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇವತ್ತು ಸಾಯಂಕಾಲದ ವೇಳೆಗೆ ಈ ತೀರ್ಮಾನ ಹೊರಬೀಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಕ್ಷಯ್ ಅವರಿಂದ. ಅಕ್ಷಯ್, ಕೇಂದ್ರ ಸರ್ಕಾರ ಒಂದು ವೇಳೆ ಈ ದಿನಗಳನ್ನ ಎಕ್ಸ್ಟೆಂಡ್ ಮಾಡಿದ್ರೆ, ಮತ್ತಷ್ಟು ದಿನ ಕಾಲಾವಕಾಶ ಕೊಟ್ಟರೆ ಜನಗಳಿಗೆ ಅನುಕೂಲವಾಗುತ್ತೆ ಅನ್ನುವಂತಹ ಕಾರಣದಿಂದ ಈ ನಿರ್ಧಾರ ಹೊರಬೀಳ್ತಾ ಇದೆಯಾ, ಹೇಗೆ ಅಂತ? ಅರವಿಂದ, ಈಗ ಸದ್ಯಕ್ಕೆ ಸಿಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಏನು ಪೆಟ್ರೋಲ್ ಬಂಕ್, ಆಸ್ಪತ್ರೆ ಮತ್ತೆ ಏನು ಟೋಲ್ಗಳಲ್ಲಿ ಏನು ಹಣದ ಹಳೆಯ ನೋಟುಗಳ ಚಲಾವಣೆಗೆ ಅವಕಾಶ ಏನಿತ್ತು, ಆ ಚಲಾವಣೆ ಅವಕಾಶವನ್ನ ಮತ್ತೆ 1 ವಾರದಿಂದ 10 ದಿನಗಳವರೆಗೆ ವಿಸ್ತರಿಸುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳು, ಪೆಟ್ರೋಲ್ ಬಂಕ್ ಮತ್ತೆ ಏನು ಹಾಲಿನ ಅಂಗಡಿಗಳೆಲ್ಲ ಎಲ್ಲಿರ್ತವೆ ಅಲ್ಲಿ ಹಳೆಯ ನೋಟುಗಳ ಚಲಾವಣೆಗೆ ಏನು ವಿನಾಯಿತಿಯನ್ನ ನೀಡಲಾಗಿತ್ತು, ಅದು ಇವತ್ತಿನವರೆಗೆ ಜಾರಿಯಲ್ಲಿ ಇರುವಂತದ್ದು. ಇವತ್ತು ಮಧ್ಯರಾತ್ರಿ ಅದು ಅಂತ್ಯ ಆಗುತ್ತೆ ಅಂತ ಹೇಳಿದ್ರೆ ನಾಳೆಯಿಂದ ಈ ಪೆಟ್ರೋಲ್ ಬಂಕ್ ಮತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಳೆಯ ನೋಟು ಚಲಾವಣೆಗೆ ಅವಕಾಶ ಇಲ್ಲ. ಆದ್ರೆ ನಿನ್ನೆ ತಡರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಇಡೀ ಪರಿಸ್ಥಿತಿಯ ಬಗ್ಗೆ, ನೋಟು ನಿಷೇಧದ ಬಳಿಕ ಉಂಟಾಗಿರುವಂತಹ ಪರಿಸ್ಥಿತಿಯ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ, ಪರಿಶೀಲನಾ ಸಭೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಈ ಸಭೆಯ ಬಳಿಕ ಈಗ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಕೇಂದ್ರ ಸರ್ಕಾರ. ಪೆಟ್ರೋಲ್ ಬಂಕ್, ಸರ್ಕಾರಿ ಆಸ್ಪತ್ರೆಗಳು ಮತ್ತೆ ಕೆಲವೊಂದಿಷ್ಟು ಏನು ಹಳೆಯ ನೋಟುಗಳನ್ನ ಎಲ್ಲೆಲ್ಲ ಬಳಸಬಹುದಂತೇಳಿ ಈಗಾಗಲೇ ವಿನಾಯಿತಿಗಳನ್ನ ಕೊಡಲಾಗಿದೆ. ಅಲ್ಲಿ ವಿನಾಯಿತಿಗಳನ್ನ ಮತ್ತೆ 1 ವಾರ ಅಥವಾ 10 ದಿನಗಳವರೆಗೆ ವಿಸ್ತರಿಸುವಂತಹ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಜೆಯ ವೇಳೆಗೆ ಒಂದು ಅಧಿಕೃತವಾದಂತಹ ಆದೇಶ ಕೇಂದ್ರ ಸರ್ಕಾರದಿಂದ ಬರುವ ಸಾಧ್ಯತೆ ಇದೆ. ಅರವಿಂದ, ಅಂದ್ರೆ ಪ್ರಮುಖವಾಗಿ ಈ ಒಂದು ನಿರ್ಧಾರಕ್ಕೆ ಜನಸಾಮಾನ್ಯರಿಗೆ ಅನುಕೂಲವಾಗಲಿ ಅನ್ನೋದೇ ಕಾರಣ ಆಗಿರ್ಬೋದು ಅಕ್ಷಯ್? ಖಂಡಿತವಾಗಿ ಅರವಿಂದ್, ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಪೆಟ್ರೋಲ್ ಬಂಕ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದಕ್ಕೆ ಅವಕಾಶ ಇರುವಂತದ್ದು. ಆದ್ರೆ ಏನು ಹೊಸ ಕರೆನ್ಸಿ ಅಂತ ಹೇಳಿದ್ರೆ 500 ಮತ್ತೆ 2,000 ರೂಪಾಯಿ ಮುಖಬೆಲೆಯ ಹೊಸ ಕರೆನ್ಸಿಗಳು ಈಗ ಸರ್ಕ್ಯುಲೇಷನ್ಗೆ ದೊಡ್ಡ ಪ್ರಮಾಣದಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅವುಗಳ ಕೊರತೆ ಇರುವಂತದ್ದು. ಹಲವಾರು ATMಗಳಲ್ಲಿ ಈಗಾಗಲೇ ನೋ ಕ್ಯಾಶ್ ಎನ್ನುವಂತ ಬೋರ್ಡ್ ಅನ್ನ ನಾವು ಕಾಣಬಹುದು. ಹೀಗಾಗಿ ಈ ಪರಿಸ್ಥಿತಿಯನ್ನ ಏನು ಗಮನದಲ್ಲಿ ಇಟ್ಕೊಂಡು ಮತ್ತೆ ಜನಸಾಮಾನ್ಯರು ಅವರು ಪಡ್ತಿರುವಂತಹ ಏನು ಸಮಸ್ಯೆ ಏನಿದೆ ಅದು ಮತ್ತೆ ಅದೇ ರೀತಿಯ ಸಮಸ್ಯೆಯನ್ನು ಎದುರಿಸಬಾರದು ಎನ್ನುವಂತ ಕಾರಣಕ್ಕೋಸ್ಕರ ಏನು ಹಳೆಯ ನೋಟುಗಳ ಬಳಕೆಗೆ ಇದ್ದಂತಹ ವಿನಾಯಿತಿಯನ್ನ ಮತ್ತೆ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಅರವಿಂದ, ಯಥಾಸ್ಥಿತಿಯನ್ನೇ ಮುಂದುವರಿಸಿಕೊಂಡು ಹೋಗೋ ಸಾಧ್ಯತೆ ಇದೆಯಾ, ಅಥವಾ ಇನ್ನು ಬೇರೆ ಬೇರೆ ಸೆಕ್ಟರ್ಗಳಲ್ಲೂ ಹಣವನ್ನ ವಿನಿಮಯ ಮಾಡಿಕೊಳ್ಳಬಹುದು ಅಂತ ಏನಾದರೂ ಅಡಿಷನ್ ಮಾಡ್ತಾರೆ ಅಕ್ಷಯ್? ಅರವಿಂದ್, ಈಗಾಗಲೇ ಏನು ಏರ್ಪೋರ್ಟ್ಗಳಲ್ಲಿ ಪಾರ್ಕಿಂಗ್ ಶುಲ್ಕವನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿರುವಂತದ್ದು ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ
ಈಗಾಗಲೇ ಪೆಟ್ರೋಲ್ ಬಂಕ್ಗಳಲ್ಲಿ ಹಳೆಯ ನೋಟಿಗೆ ಹೊಸ ನೋಟ್ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಇದೆ. SBI ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಏನು ಡೆಬಿಟ್ ಕಾರ್ಡ್ಗಳನ್ನ ಅಲ್ಲಿ ಗೀಚಿದ್ರೆ ಅವರಿಗೆ 2,000 ರೂಪಾಯಿ ಇಲ್ಲ 500 ರೂಪಾಯಿಯ ಹೊಸ ನೋಟುಗಳನ್ನ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ಹೀಗಾಗಿ ಈ ವಿನಾಯಿತಿಗಳು, ಈಗ ಇರ್ತಕ್ಕಂಥ ವಿನಾಯಿತಿಗಳೇನಿದೆ ಅವುಗಳನ್ನ ಕೆಲವೊಂದಿಷ್ಟು ಬದಲಾವಣೆ ಇಲ್ಲದಿದ್ರೆ ಯಥಾವತ್ ಅದೇ ರೀತಿ ಜಾರಿಗೊಳಿಸುವಂತ ಸಾಧ್ಯತೆ ಇದೆ. ಅರವಿಂದ. ಓಕೆ ಅಕ್ಷಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಒಂದು ಖುಷಿಯ ಸುದ್ದಿ ಅಂತಲೇ ಹೇಳ್ಬೋದು ಜನಗಳಿಗೆ, ಯಾಕೆಂದರೆ ಹಣವನ್ನು ಎಕ್ಸ್ಚೇಂಜ್ ಮಾಡುವುದು ಗಮನ ಇರಲಿ. ಹಣವನ್ನು ಎಕ್ಸ್ಚೇಂಜ್ ಮಾಡೋದು, ನಿಮ್ಮ ಬಳಿ 500 ರೂಪಾಯಿ 1000 ರೂಪಾಯಿ ಹಳೆಯ ನೋಟುಗಳಿದ್ದರೆ ಅದನ್ನು ಬ್ಯಾಂಕು, ಪೆಟ್ರೋಲ್ ಬಂಕ್, ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗಿ ನೀವೇನು ಎಕ್ಸ್ಚೇಂಜ್ ಮಾಡ್ತಾ ಇದ್ರಿ ಅಂದರೆ ಅದನ್ನು ಕೊಟ್ಟು ಅದನ್ನು ವಸೂಲಿ ಮಾಡ್ತಾ ಇದ್ರು, ಅದು ಮುಂದುವರಿಕೆ ಆಗುತ್ತೆ. ಇನ್ನೂ 1 ವಾರ ಅಥವಾ 10 ದಿನಗಳ ತನಕ ಮತ್ತಷ್ಟು ನಿಮಗೆ ಕಾಲಾವಕಾಶ ಸಿಗುತ್ತೆ. ಹಳೆಯ ನೋಟುಗಳನ್ನು ಇನ್ನೂ ಕೂಡ ನೀವು ಬಳಸಬಹುದು. ಇನ್ನೂ 1 ವಾರ ಅಥವಾ 10 ದಿನಗಳ ತನಕ ಬಳಸಬಹುದು. ಆಸ್ಪತ್ರೆಗಳಿಗೆ ಹೋಗಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಿಲ್ ಪಾವತಿ ಮಾಡಬೇಕಾದ್ರೆ ಹಳೆಯ ನೋಟನ್ನು ಕೊಡಬಹುದು. ಪೆಟ್ರೋಲ್ ಬಂಕ್ಗೆ ಹೋಗ್ಬಿಟ್ಟು ನೀವು ಪೆಟ್ರೋಲ್ ಹಾಕಿಸ್ಕೊಳ್ಬೇಕಾದ್ರೆ 500 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಹಳೆಯ ನೋಟು 500 ರೂಪಾಯಿ ಕೊಡಬಹುದು, 1000 ರೂಪಾಯಿ ನೋಟ್ ಕೊಡಬಹುದು. ಈ ಕಾಲಾವಕಾಶವನ್ನು ಮತ್ತಷ್ಟು ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಇದೆ. ನಿನ್ನೆ ಈ ಪ್ರಶ್ನೆಗಳನ್ನ ನಾವು ತೋರಿಸ್ತಾ ಇದ್ವಿ. ಭಾರತದಲ್ಲಿ ಕಪ್ಪು ಹಣ ಇದೆ ಅಂತ ನಿಮ್ಗೆ ಅನಿಸತ್ತಾ ಅಂದ್ರೆ ಹೌದು ಅಂತಾರೆ 98. ಆಬ್ವಿಯಸ್ಲಿ ಇಲ್ಲ ಅನ್ನಕ್ಕಾಗಲ್ಲ ಯಾರುವೆ. ಮಾರಕ ಭ್ರಷ್ಟಾಚಾರ ಇಲ್ಲ ಅಂದಿರೋ 2% ಮಹಾಮಹಿಮರನ್ನ, ಪುಣ್ಯಾತ್ಮರನ್ನ, ಅದು ಎಂತಹ ಶ್ರೇಷ್ಠ ವ್ಯಕ್ತಿಗಳಿರಬೇಕು, ಅವರನ್ನ ನಾನು ಭೇಟಿ ಮಾಡಬೇಕು ಅನಿಸ್ತಿದೆ ಸಿಕ್ಕಿದ್ರೆ. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ.